ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇದೇ ಏರ್ ಬೇಸ್ಗೆ ಯಾಕೆ ಭೇಟಿ ಕೊಟ್ಟರು, ಇದೇ ಏರ್ ಬೇಸ್ನಲ್ಲಿ ಭಾರತದ ಸೇನಾಪಡೆಯನ್ನ ಯಾಕೆ ಭೇಟಿ ಕೊಟ್ಟರು ಅನ್ನೋದಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದ ಸಂದೇಶವನ್ನ ಜಗತ್ತಿಗೆ ರವಾನೆ ಮಾಡೋ ಪ್ರಯತ್ನ ಇದೆ. ಯಾವ ಏರ್ ಬೇಸ್ ಅನ್ನ ನಾವು ಡ್ಯಾಮೇಜ್ ಮಾಡಿದ್ವಿ ಅಂತ ಹೇಳಿ ಪಾಕಿಸ್ತಾನ ಸುಳ್ಳೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೆ. ಅದೇ ಏರ್ ಬೇಸ್, ಅದೇ ಆದಂಪುರ ಏರ್ ಬೇಸ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದಿಂದ ಹಾರಿ ಬಂದ ಅನೇಕ ಡ್ರೋನ್ಗಳು ಹಾಗೆ ಕ್ಷಿಪಣಿಗಳನ್ನ ನಿಯಂತ್ರಿಸುವಲ್ಲಿ ಹಾಗೆ ಅದನ್ನ ಇಂಟರ್ಸೆಪ್ಟ್ ಮಾಡುವಲ್ಲಿ ಯಶಸ್ವಿಯಾದ ಭಾರತದ ಹೆಮ್ಮೆಯ S-400, ನೀವೆಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, S-400 ಇದು ಕೂಡ ಆದಂಪುರ ಏರ್ ಬೇಸ್ ನಲ್ಲಿ ಏರಿಸಲಾಗಿದೆ. ಇದರ ಜೊತೆಗೆ S-400 ನ ಜೊತೆಗೆ ಬ್ರಹ್ಮೋಸ್, ನಿಮಗೆ ಗೊತ್ತಿದೆ, ಬಹವಲ್ಪುರ್ ಹಾಗೆ ಮೂರ್ದಿಕೆಯಲ್ಲಿರ್ತಕ್ಕಂಥ ಟೆರರ್ ಹಬ್ಗಳನ್ನ ಹೊಡೆದು ಹಾಕಲಿಕ್ಕೆ ಬಳಸಿದ ಭಾರತದ ಹೋಮ್ ಮೇಡ್, ಭಾರತದ ಬಹಳ ಹೆಮ್ಮೆಯ ಕ್ಷಿಪಣಿ ಬ್ರಹ್ಮೋಸ್. ಆ ಬ್ರಹ್ಮೋಸ್ ಅನ್ನ ಅಳವಡಿಸಿಕೊಂಡಿರುವ ಸುಖೋಯ್ 30 MKI ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದು ಒಂದೇ ಒಂದು ದೃಶ್ಯ ಇಡೀ ಜಗತ್ತಿಗೆ 1000 ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದ ಜೊತೆಯಲ್ಲಿ ಆದ ಅಷ್ಟು ಸಂಘರ್ಷವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದೆ. ಕೇವಲ ನಿರ್ವಹಿಸಿದ್ದು ಮಾತ್ರವಲ್ಲ, ಭಾರತಕ್ಕೆ ಚಿಕ್ಕ ಪೆಟ್ಟು ಕೂಡ ಬೀಳದೆ ಇರೋ ರೀತಿಯಲ್ಲಿ ಈ ಟಾಸ್ಕ್ ಅನ್ನ ಮಾಡಿ ಮುಗಿಸಿದೆ ಭಾರತದ ಹೆಮ್ಮೆಯ ಸೇನಾಪಡೆ. ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ S-400 ಏರ್ ಡಿಫೆನ್ಸ್ ಸಿಸ್ಟಮ್, ಅದರ ಪಕ್ಕದಲ್ಲೇ ಇಲ್ಲಿ ನೀವು ಗಮನಿಸ್ತಾ ಇರೋದು ಸುಖೋಯ್ 30 MKI. ಇದರಲ್ಲಿ ಅಳವಡಿಸಲಾಗಿರೋದು ಬ್ರಹ್ಮೋಸ್ ಕ್ಷಿಪಣಿ. ಕೇವಲ ಉಗ್ರರ ಟ್ರೈನಿಂಗ್ ಹಬ್ಗಳನ್ನ ಮಾತ್ರವಲ್ಲ, ಪಾಕಿಸ್ತಾನದ ಅತ್ಯಂತ ಪ್ರಮುಖ ಏರ್ ಬೇಸ್ಗಳನ್ನ ಹೊಡೆದಾಕ್ಲಿ ಕೂಡ ಇದೇ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇವತ್ತು ಆದಂಪುರ ಏರ್ ಬೇಸ್ಗೆ ಭೇಟಿಯನ್ನ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಸುಳ್ಳು ನರೇಟಿವ್ ಅನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗೆ ಭಾರತದ ಸೇನಾಪಡೆಗೆ ಅವರ ಜೊತೆಯಲ್ಲೇ ಕಾಲ ಕಳೆಯುವ ಮೂಲಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಹಾಗೆ ಭಾರತದ ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ S-400 ಹಾಗೆ ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇದೇ ಏರ್ ಬೇಸ್ಗೆ ಯಾಕೆ ಭೇಟಿ ಕೊಟ್ಟರು, ಇದೇ ಏರ್ ಬೇಸ್ನಲ್ಲಿ ಭಾರತದ ಸೇನಾಪಡೆಯನ್ನ ಯಾಕೆ ಭೇಟಿ ಕೊಟ್ಟರು ಅನ್ನೋದಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದ ಸಂದೇಶವನ್ನ ಜಗತ್ತಿಗೆ ರವಾನೆ ಮಾಡೋ ಪ್ರಯತ್ನ ಇದೆ. ಯಾವ ಏರ್ ಬೇಸ್ ಅನ್ನ ನಾವು ಡ್ಯಾಮೇಜ್ ಮಾಡಿದ್ವಿ ಅಂತ ಹೇಳಿ ಪಾಕಿಸ್ತಾನ ಸುಳ್ಳೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೆ. ಅದೇ ಏರ್ ಬೇಸ್, ಅದೇ ಆದಂಪುರ ಏರ್ ಬೇಸ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದಿಂದ ಹಾರಿ ಬಂದ ಅನೇಕ ಡ್ರೋನ್ಗಳು ಹಾಗೆ ಕ್ಷಿಪಣಿಗಳನ್ನ ನಿಯಂತ್ರಿಸುವಲ್ಲಿ ಹಾಗೆ ಅದನ್ನ ಇಂಟರ್ಸೆಪ್ಟ್ ಮಾಡುವಲ್ಲಿ ಯಶಸ್ವಿಯಾದ ಭಾರತದ ಹೆಮ್ಮೆಯ S-400, ನೀವೆಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, S-400 ಇದು ಕೂಡ ಆದಂಪುರ ಏರ್ ಬೇಸ್ ನಲ್ಲಿ ಏರಿಸಲಾಗಿದೆ. ಇದರ ಜೊತೆಗೆ S-400 ನ ಜೊತೆಗೆ ಬ್ರಹ್ಮೋಸ್, ನಿಮಗೆ ಗೊತ್ತಿದೆ, ಬಹವಲ್ಪುರ್ ಹಾಗೆ ಮೂರ್ದಿಕೆಯಲ್ಲಿರ್ತಕ್ಕಂಥ ಟೆರರ್ ಹಬ್ಗಳನ್ನ ಹೊಡೆದು ಹಾಕಲಿಕ್ಕೆ ಬಳಸಿದ ಭಾರತದ ಹೋಮ್ ಮೇಡ್, ಭಾರತದ ಬಹಳ ಹೆಮ್ಮೆಯ ಕ್ಷಿಪಣಿ ಬ್ರಹ್ಮೋಸ್. ಆ ಬ್ರಹ್ಮೋಸ್ ಅನ್ನ ಅಳವಡಿಸಿಕೊಂಡಿರುವ ಸುಖೋಯ್ 30 MKI ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದು ಒಂದೇ ಒಂದು ದೃಶ್ಯ ಇಡೀ ಜಗತ್ತಿಗೆ 1000 ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದ ಜೊತೆಯಲ್ಲಿ ಆದ ಅಷ್ಟು ಸಂಘರ್ಷವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದೆ. ಕೇವಲ ನಿರ್ವಹಿಸಿದ್ದು ಮಾತ್ರವಲ್ಲ, ಭಾರತಕ್ಕೆ ಚಿಕ್ಕ ಪೆಟ್ಟು ಕೂಡ ಬೀಳದೆ ಇರೋ ರೀತಿಯಲ್ಲಿ ಈ ಟಾಸ್ಕ್ ಅನ್ನ ಮಾಡಿ ಮುಗಿಸಿದೆ ಭಾರತದ ಹೆಮ್ಮೆಯ ಸೇನಾಪಡೆ. ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ S-400 ಏರ್ ಡಿಫೆನ್ಸ್ ಸಿಸ್ಟಮ್, ಅದರ ಪಕ್ಕದಲ್ಲೇ ಇಲ್ಲಿ ನೀವು ಗಮನಿಸ್ತಾ ಇರೋದು ಸುಖೋಯ್ 30 MKI. ಇದರಲ್ಲಿ ಅಳವಡಿಸಲಾಗಿರೋದು ಬ್ರಹ್ಮೋಸ್ ಕ್ಷಿಪಣಿ. ಕೇವಲ ಉಗ್ರರ ಟ್ರೈನಿಂಗ್ ಹಬ್ಗಳನ್ನ ಮಾತ್ರವಲ್ಲ, ಪಾಕಿಸ್ತಾನದ ಅತ್ಯಂತ ಪ್ರಮುಖ ಏರ್ ಬೇಸ್ಗಳನ್ನ ಹೊಡೆದಾಕ್ಲಿ ಕೂಡ ಇದೇ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇವತ್ತು
ಆದಂಪುರ ಏರ್ಬೇಸ್ಗೆ ಭೇಟಿಯನ್ನ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಸುಳ್ಳು ನರೇಟಿವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗೆ ಭಾರತದ ಸೇನಾ ಪಡೆಗೆ ಅವರ ಜೊತೆಯಲ್ಲೇ ಕಾಲ ಕಳೆಯುವ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆ ಭಾರತದ ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ S-400 ಹಾಗೆ ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇದೇ ಏರ್ ಬೇಸ್ಗೆ ಯಾಕೆ ಭೇಟಿ ಕೊಟ್ರು, ಇದೇ ಏರ್ ಬೇಸ್ನಲ್ಲಿ ಭಾರತದ ಸೇನಾ ಪಡೆಯನ್ನ ಯಾಕೆ ಭೇಟಿ ಕೊಟ್ರು ಅನ್ನೋದಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದ ಸಂದೇಶವನ್ನ ಜಗತ್ತಿಗೆ ರವಾನೆ ಮಾಡೋ ಪ್ರಯತ್ನ ಇದೆ. ಯಾವ ಏರ್ ಬೇಸ್ ಅನ್ನ ನಾವು ಡ್ಯಾಮೇಜ್ ಮಾಡಿದ್ವಿ ಅಂತ ಹೇಳಿ ಪಾಕಿಸ್ತಾನ ಸುಳ್ಳೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೆ. ಅದೇ ಏರ್ ಬೇಸ್, ಅದೇ ಆದಂಪುರ ಏರ್ ಬೇಸ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದಿಂದ ಹಾರಿ ಬಂದ ಅನೇಕ ಡ್ರೋನ್ಗಳು ಹಾಗೆ ಕ್ಷಿಪಣಿಗಳನ್ನ ನಿಯಂತ್ರಿಸುವಲ್ಲಿ ಹಾಗೆ ಅದನ್ನ ಇಂಟರ್ಸೆಪ್ಟ್ ಮಾಡುವಲ್ಲಿ ಯಶಸ್ವಿಯಾದ ಭಾರತದ ಹೆಮ್ಮೆಯ S-400, ನೀವೆಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, S-400 ಇದು ಕೂಡ ಆದಂಪುರ ಏರ್ ಬೇಸ್ನಲ್ಲಿ ಏರಿಸಲಾಗಿದೆ. ಇದರ ಜೊತೆಗೆ S-400ನ ಜೊತೆಗೆ ಬ್ರಹ್ಮೋಸ್, ನಿಮಗೆ ಗೊತ್ತಿದೆ, ಬಹವಲ್ಪುರ್ ಹಾಗೆ ಮೂರ್ದಿಕೆಯಲ್ಲಿರ್ತಕ್ಕಂಥ ಟೆರರ್ ಹಬ್ಗಳನ್ನು ಹೊಡೆದು ಹಾಕಲಿಕ್ಕೆ ಬಳಸಿದ ಭಾರತದ ಹೋಮ್ ಮೇಡ್, ಭಾರತದ ಬಹಳ ಹೆಮ್ಮೆಯ ಕ್ಷಿಪಣಿ ಬ್ರಹ್ಮೋಸ್. ಆ ಬ್ರಹ್ಮೋಸ್ ಅನ್ನ ಅಳವಡಿಸಿಕೊಂಡಿರುವ ಸುಖೋಯ್ 30 MKI ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದು ಒಂದೇ ಒಂದು ದೃಶ್ಯ ಇಡೀ ಜಗತ್ತಿಗೆ 1000 ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದ ಜೊತೆಯಲ್ಲಿ ಆದ ಅಷ್ಟು ಸಂಘರ್ಷವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದೆ. ಕೇವಲ ನಿರ್ವಹಿಸಿದ್ದು ಮಾತ್ರವಲ್ಲ, ಭಾರತಕ್ಕೆ ಚಿಕ್ಕ ಪೆಟ್ಟು ಕೂಡ ಬೀಳದೇ ಇರೋ ರೀತಿಯಲ್ಲಿ ಈ ಟಾಸ್ಕ್ ಅನ್ನ ಮಾಡಿ ಮುಗಿಸಿದೆ ಭಾರತದ ಹೆಮ್ಮೆಯ ಸೇನಾಪಡೆ. ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ S-400 ಏರ್ ಡಿಫೆನ್ಸ್ ಸಿಸ್ಟಮ್, ಅದರ ಪಕ್ಕದಲ್ಲೇ ಇಲ್ಲಿ ನೀವು ಗಮನಿಸ್ತಾ ಇರೋದು ಸುಖೋಯ್ 30 MKI. ಇದರಲ್ಲಿ ಅಳವಡಿಸಲಾಗಿರೋದು ಬ್ರಹ್ಮೋಸ್ ಕ್ಷಿಪಣಿ. ಕೇವಲ ಉಗ್ರರ ಟ್ರೈನಿಂಗ್ ಹಬ್ಗಳನ್ನು ಮಾತ್ರವಲ್ಲ, ಪಾಕಿಸ್ತಾನದ ಅತ್ಯಂತ ಪ್ರಮುಖ ಏರ್ ಬೇಸ್ಗಳನ್ನು ಹೊಡೆದಾಕ್ಲಿ ಕೂಡ ಇದೇ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇವತ್ತು ಆದಂಪುರ ಏರ್ ಬೇಸ್ಗೆ ಭೇಟಿಯನ್ನ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಸುಳ್ಳು ನರೇಟಿವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗೆ ಭಾರತದ ಸೇನಾ ಪಡೆಗೆ ಅವರ ಜೊತೆಯಲ್ಲೇ ಕಾಲ ಕಳೆಯುವ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆ ಭಾರತದ ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ S-400 ಹಾಗೆ